ಬೆಂಗಳೂರು ಗಾಂಧಿನಗರಕ್ಕೆ ಇದು ಬಹಳ ಅವಶ್ಯಕತೆ ಇತ್ತು. 7 ಸತಿ ನಾವು ಟೆಂಡರ್ ಹಾಕಿ ಇದಕ್ಕೆ ಫೇಲ್ ಆಗಿದ್ದು. ಬಹಳ ಧೈರ್ಯ ಮಾಡಿ ಬಂದು ಇದಕ್ಕೆ ಟೆಂಡರ್ ಹಾಕಿದ್ದಾರೆ. ಕಾರ್ಪೊರೇಷನ್ಗೆ 1.5 ಕೋಟಿ ರೂಪಾಯಿ ಕಟ್ಟಬೇಕು, ಅಷ್ಟು ಸುಲಭ ಅಲ್ಲ. ಜೊತೆಗೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿಂದ ಬಂದು ಪಾರ್ಕ್ ಮಾಡಿದ್ರೆ ಹೈಕೋರ್ಟಿಂದ ಹಿಡಿದು ವಿಧಾನಸೌಧದಿಂದ ಹಿಡಿದು ಬಸ್ ಸ್ಟ್ಯಾಂಡ್ವರೆಗೂ ಎಲ್ಲರೂ ಕೂಡ ಫ್ರೀ ಪಿಕಪ್ ಡ್ರಾಪ್ ಕೂಡ ಒದಗಿಸ್ಕೊಡ್ಲಾಗ್ತಾ ಇದೆ. ಇದನ್ನ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಆಮೇಲೆ ಇಲ್ಲಿ ಅನೇಕ ರಸ್ತೆಗಳನ್ನು ಗಾಂಧಿನಗರದಲ್ಲಿ ನಾವೆಲ್ಲ ಪಾರ್ಕಿಂಗ್ನ ಬ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ಓಡಾಡೋಕ್ಕೆ ಆಗ್ತಾ ಇಲ್ಲ. ಖಾಸಗಿಯವರು ಉಪಯೋಗಿಸ್ಕೊಳ್ಬೋದು, ವರ್ತಕರು ಉಪಯೋಗಿಸ್ಕೊಳ್ಬೋದು, ಇಲ್ಲಿ ಇರೋಂಥವ್ರೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು. ಇದು ವಿಶೇಷ. ಬೆಂಗಳೂರಿನಲ್ಲಿ ಇನ್ನೂ ಕೆಲವು ಕಡೆ ಜಾಗಗಳೆಲ್ಲಿದೆ ಈ ರೀತಿ ಪಾರ್ಕಿಂಗ್ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ರೂಪಿಸಿ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೇವೆ. ಇದು ಒಂದು ಮಾದರಿಯಾದಂಥ ಇದು. ನಮ್ಮ ದಿನೇಶ್ ಅವರು ಕೂಡ ಕೆಲವು ವಿದೇಶದಿಂದ ಕೆಲವು ಮಾಡೆಲ್ಗಳು ಕೂಡ ಅವರು ಕೂಡ ತಂದಿದ್ದಾರೆ. ಅದನ್ನು 1+4 ಮಾಡೋಂಥದ್ದು, ಸಣ್ಣ ಜಾಗದಲ್ಲಿ ಮಾಡೋಂಥದ್ದು, ಅದನ್ನು ಕೂಡ ನಾವೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ರಾಜ್ಯದ ಜನತೆಗೆ, ಬೆಂಗಳೂರು ನಗರಕ್ಕೆ, ಬ್ರ್ಯಾಂಡ್ ಬೆಂಗಳೂರಿಗೆ ಒಂದು ಹೊಸ ಕೊಡುಗೆ. ಈಗ ಅದನ್ನ ಫಸ್ಟ್ ಒಂದೊಂದು ಸ್ಟೇಜ್ ಮೇಲೆ ಹೋಗ್ಬೇಕು. ಏನೇಳಿ ಸ್ಟೇಜ್ ಬೈ ಸ್ಟೇಜ್ ಮೇಲೆ ಹೋಗ್ಬೇಕು. ಇದನ್ನ ಆಮೇಲೆ ರಿವ್ಯೂ ಮಾಡ್ತೀವಿ. ಸದ್ಯಕ್ಕೆ ಅದಕ್ಕೆ ಯಾವ ರೀತಿ ಹೋಗೋದು ಬರೋದು ಎಲ್ಲ ಒಂದೇ ಸತಿ ಆಗಲ್ಲ. ಸದ್ಯ ಓಡೋಗ್ಲೂ ಬಾರದಲ್ಲ ಈ ಕಾಂಟ್ರಾಕ್ಟ್ ಬಿಟ್ಬಿಟ್ಟು. ನಮ್ಗೆ ಅದು ಮುಖ್ಯ.